ಡೈಲಿ ರೊಟ್ಟಿ ತಿಂದು ನಿಮ್ಗೆ ಬೇಜಾರಾಗಿತ್ತು ಅಂತಂದ್ರೆ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ನ ಮಾಡ್ಕೊರಿ. ಇದನ್ನು ರಾತ್ರಿ ಊಟಕ್ಕೂ ಕೂಡ ಮಾಡ್ಕೋಬೋದು, ಹಂಗೆ ಬೆಳಿಗ್ಗೆ ಟಿಫನ್ಗೂ ಕೂಡ ಮಾಡ್ಕೋಬೋದು. ತುಂಬ ಪರ್ಫೆಕ್ಟ್ ಆಗಿರ್ತೈತಿ. ನಿಮ್ಗೆ ಯಾವಾಗ ಬೇಕನ್ಸುತ್ತೋ ನೋಡಿ ಅವಾಗ ದಿಢೀರಾಗಿ ಮಾಡ್ಕೋಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1/4 ಕಪ್ ಆಗುವಷ್ಟು ಕಡಲೆಬೇಳೆ, ಹಾಗೆಯೇ ಅದೇ ಕಪ್ನಲ್ಲಿ 1/4 ಕಪ್ ಆಗುವಷ್ಟು ಉದ್ದಿನಬೇಳೆ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡು ಹಾಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಒಂದು ಯಾವುದಾದ್ರೂ ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ. ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದಾದ ನಂತರ ಇದಕ್ಕೆ ಒಂದು 10 ಕಾಳಾಗುವಷ್ಟು ನಾನು ಮೆಂತೆ ಕೂಡ ಹಾಕ್ಕೊಂಡಿದ್ದೆ. ಅದನ್ನು ಆ ವಿಡಿಯೋ ಸ್ಕಿಪ್ ಆಗೈತಿ. ನೀವು ಕೂಡ ಮೆಂತೆ ಕಾಳನ್ನು ಹಾಕ್ಕೊಳ್ಳಿ. ಅದನ್ನೊಂದು 2ರಿಂದ 3 ಸತಿ ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ಒಂದು 2 ಅವರ್ ನಾವು ನೆನೆಯೋದಕ್ಕೆ ಇಡೋಣ. ಕನಿಷ್ಠ ಅಂದರೂ ನಾವು ಒಂದು 2 ಅವರ್ ನೆನೆಸಲೇಬೇಕು. ನಿಮಗೆ ಟೈಮ್ ಇತ್ತು ಅಂದರೆ ಒಂದು 3 ಅವರ್ ಆದರೂ ನೆನೆಯೋದಕ್ಕೆ ಇಡ್ಬೋದು. ಇವಾಗ ನೋಡ್ತಾ ಇದ್ರಲ್ಲ, ನಾನು 2 ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಆಗೈತಿ ಅಂತ ತೋರಿಸ್ತಾ ಇದ್ದೀನಿ. ಬೇಳೆನ ಹಿಂಗೆ ಹಿಚ್ಕಿದ್ರೆ ಅದು ಕಟ್ಟಾಗಬೇಕು. ಒಂದೇ ಒಂದೇ ಹಿಚ್ಕಿದ ತಕ್ಷಣವೇ ಅದು ಕಟ್ಟಾಗಿಬಿಡಬೇಕು. ಅಲ್ಲಿವರೆಗೂ ಈ ಕಡಲೆಬೇಳೆ ಉದ್ದಿನಬೇಳೆ ನೆಂದಿರಬೇಕು. ಇವಾಗ ನೋಡ್ತಾ ಇದ್ರಲ್ಲ, ದೊಡ್ಡ ಜಾರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ತೆಗೆದು ಚೆಲ್ಲಿ ಉಳಿದಿರುವಂತಹ ನೀರನ್ನು, ಅದೇ ನೀರನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಮಿಕ್ಸಿ ಮಾಡೋದಕ್ಕೆ. ನೀವು ಬೇಡ ಅಂದರೆ ಆ ನೀರನ್ನು ತೆಗೆದು ಮತ್ತೆ ಬೇರೆ ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ನೀರು ಎಷ್ಟು ಬೇಕು ನೋಡ್ರಿ ಅಷ್ಟು ನೀವು ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇಷ್ಟು ನುಣ್ಣಾಗಿ ರುಬ್ಕೊಂಡು ಬಂದರೆ ಸಾಕು. ನೀರನ್ನು ನುಣ್ಣಾಗಿ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಾಗಿ ರುಬ್ಕೊಂಡ್ಬಂದರೆ ಇದು ಸಾಕು. ಇವಾಗ ನೋಡ್ತಾ ಇದ್ರಲ್ಲ, ನಾನು ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಇದನ್ನು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ 2 ಕಪ್ ಆಗುವಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಪ್ಯೂವರ್ ಆಗಿರುವಂತಹ ಮನೆಯಲ್ಲಿ ಮಾಡಿರುವಂತಹ ಜೋಳದ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಮನೇಲಿ ಮಾಡಿಟ್ಟಿರುವಂತಹ ಜೋಳದ ಹಿಟ್ಟು ಇಲ್ಲ ಅಂತಂದರೆ ನೀವು ಪ್ಯಾಕೆಟಲ್ಲಿ ಸಿಗುತ್ತೆ ಅಲ್ವಾ, ಆ ಜೋಳದ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. 2 ಕಪ್ ಆಗುವಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಆದ ನಂತರ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು 1 ಸ್ಪೂನ್ ಸಹಾಯದಿಂದ ಇದನ್ನು ತಿರುಗಿಸ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ಅದಾದ ನಂತರ ನಾನು ಮತ್ತೆ 1.5 ಕಪ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಎಷ್ಟು ಬೇಕು ನೋಡಿ ನೀರನ್ನು ಅಷ್ಟು ಸೇರಿಸ್ಕೊತಾ ಹೋಗೋಣ. ತುಂಬ ತೆಳುವಾಗಿ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಒಂದು ರಿಬ್ಬನ್ ಶೇಪ್ನಲ್ಲಿ ಈ ದೋಸೆ ಹಿಟ್ಟು ಬೀಳ್ತಾ ಇರಬೇಕು. ಕೆಳಗಡೆ ನಾವು ಬಿಟ್ವಿ ಅಂತಂದ್ರೆ ಆ ಥರ ಈ ದೋಸೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನಾನು ಸ್ಪೂನಿಲ್ಲೇ ತೆಗೆದಿಟ್ಟು ಕೈಲೇ ನಾನು ಈ ಥರ ಗಂಟಿಲ್ಲದೆ ಇರೋ ಥರ ನಾನು ಕಲಿಸ್ತಾ ಇದ್ದೀನಿ. ಇದೇ ರೀತಿಯೇ ಕಲಿಸ್ಕೋಬೇಕು ನೀವು, ಯಾವುದೇ ಗಂಟು ಇರಬಾರ್ದು. ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಕೂಡ ನೆನೆದಿರಬೇಕು. ಇವಾಗ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಈ ಮಳೆಗೆ ಈ ಹಿಟ್ಟು ಉಬ್ಬಿ ಬರ್ತಾ ಇಲ್ಲ. ಸೊ ನೀವು ಇದನ್ನು ಒಂದು ಬಾಕ್ಸ್ನ ಏರ್ಟೈಟ್ ಕಂಟೈನರ್ ಒಳಗೆ ಹಾಕ್ಕೊಂಡು ಇಟ್ಕೊಂಡು ಅದಕ್ಕೆ ಗಾಳಿ ಏನು ತಗಲದೆ ಇರೋ ಥರ ನೀವು ಮುಚ್ಚಿಡಬೇಕಾಗುತ್ತೆ. ಬಟ್ ನಾನೇನು ಮಾಡಿರಲಿಲ್ಲ, ಹಾಗಾಗಿ ಇದು ಉಬ್ಕೊಂಡು ಬಂದಿರಲಿಲ್ಲ. ನಾನು ಮಾರನೇ ದಿನ ಬೆಳಿಗ್ಗೆನೇ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅಷ್ಟೊಂದು ಉಬ್ಬಿ ಬಂದಿರಲಿಲ್ಲ ಹಿಟ್ಟು, ಯಾಕಂದರೆ ಚಳಿ ಇರೋದ್ರಿಂದ ಉಬ್ಬಿ ಬಂದಿದ್ದಿಲ್ಲ. ತೋರಿಸ್ತಾ ಇದ್ದೀನಿ ನೋಡಿ, ಯಾವುದೇ ರೀತಿ ಹಿಟ್ಟು ಉಬ್ಬಿಲ್ಲ. ಬಟ್ ದೋಸೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಉಬ್ಬಿ ಬರಬೇಕು ಅಂದರೆ ಯಾವುದೇ ಗಾಳಿ ತಗಲದೆ ಇರೋ ಥರ ಇದನ್ನು ನೀವು ಹಿಟ್ಟನ್ನು ಹಾಕಿಟ್ರೆ ತುಂಬ ಚೆನ್ನಾಗಿ ಇದು ಉಬ್ಬಿ ಬರ್ತೈತಿ. ಇವಾಗ ನೋಡ್ತಾ ಇದ್ರಲ್ಲ, ಇದಿಷ್ಟನ್ನು ಹಾಕಿದಾದ ನಂತರ ನಾನು ಮಾರನೇ ದಿನ ರುಬ್ಬಿ ಇಟ್ಟು ಮಾರನೇ ದಿನ ನಾನು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇರೋದು. ನೀವು ಏನಾದರೂ ನೈಟ್ ಮಾಡ್ತೀನಿ ಅಂತ ಅನ್ನೋದಾದರೆ ನೀವು ಬೆಳಗ್ಗೆನೇ ಸ್ವಲ್ಪ 1-2 ಅವರ್ ನೆನೆಸಿ ಅದಾದ್ರೆ ರುಬ್ಬಿ ಇಟ್ಕೊಂಡು 1-5-6 ತಾಸು ಇದು ನೆನೆದ್ರೆ ಸಾಕು. ಇವಾಗ ನೋಡ್ತಾ ಇದ್ರಲ್ಲ, ನಾನು ಓವರ್ ನೈಟ್ ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಬೇಡ ಅನ್ನೋರು ಹಾಗೆ ಕೂಡ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇದ್ರಲ್ಲ, ಇವಾಗ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ತೆಳು ಮಾಡ್ಕೋತಾ ಇದ್ದೆ. ತುಂಬ ಗಟ್ಟಿ ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಹಾಗೆಯೇ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದು ದೋಸೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು, ಅಂದರೆ ದೋಸೆ ಚೆನ್ನಾಗಿ ಬರ್ತೈತಿ. ಇವಾಗ ನೋಡ್ತಾ ಇದ್ರಲ್ಲ, ನಾನು ಹಂಚನ್ನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಂಚು ಕೂಡ ಚೆನ್ನಾಗಿ ಕಾದಿದೆ. ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಿಮ್ಕಿಸ್ಕೊಂಡು ನಾವು ದೋಸೆನ ತವಾನ ಒರೆಸ್ಕೊಂಡ್ವಿ ಅಂತಂದ್ರೆ ದೋಸೆನ ಪರ್ಫೆಕ್ಟಾಗಿ ಹಾಕೊಳ್ಳೋದಕ್ಕೆ ಬರ್ತೈತಿ. ನೋಡ್ತಾ ಇದ್ರಲ್ಲ, ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋರಿ ಮೊದಲಿಗೆ. ಅದಾದ ನಂತರ ನೀವು ಬೇಕಿದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಚೆನ್ನಾಗಿ ಬೇಯಿಸ್ಕೋಬೋದು.
ಸಕ್ಕರೆ ಹಾಕೋದ್ರಿಂದ ಒಂದು ಕಲರ್ ಬರುತ್ತೆ ಅನ್ನೋದಕ್ಕೋಸ್ಕರ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ ಇವಾಗ ದೋಸೆನ ಯಾವ ರೀತಿ ಹಾಕಿದ್ದೀನಿ ಅಂಥೇಳಿ. ಈ ದೋಸೆ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ನಾವು ಮೇಲ್ಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯೋವರೆಗೂ ನಾವು ಇದನ್ನು ಬೇಕಿದ್ದರೆ ಮುಚ್ಚಳ ಕೂಡ ಮುಚ್ಬೋದು. ನಾನು ಹಾಗೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗೈತೆ ಅಂಥೇಳಿ. ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ತುಪ್ಪ ಕೂಡ ಹಚ್ಕೋಬೋದು ಅಥವಾ ಬೆಣ್ಣೆ ಕೂಡ ಹಚ್ಕೋಬೋದು. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಇವಾಗ ಕಲರ್ ಕೂಡ ಚೇಂಜ್ ಆಗೈತಿ. ಇದನ್ನ ತಿರುವಿ ಹಾಕಿ ಬೇಯಿಸ್ಕೋಬೋದು, ಬಟ್ ನಾನು ತಿರುವಿ ಹಾಕ್ತಾ ಇಲ್ಲ. ಹಾಗೆಯೇ ಚೆನ್ನಾಗಿ ಬೆಂದಿದೆ ಅಲ್ವಾ, ಸೊ ಹಾಗೆ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿರಿ. ಹಾಗೆಯೇ ನಾನು ಇನ್ನೊಂದು ದೋಸೆನೂ ಕೂಡ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಬಂದೈತೆ ಅಂಥೇಳಿ. ಇವಾಗ ನೋಡ್ತಾ ಇದ್ರಲ್ಲ, ಇದನ್ನು ನೀರು ದೋಸೆ ಥರ ನಾವು ಜೋಳದ ಹಿಟ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡು ನಾವು ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರ್ತೈತಿ. ಇವಾಗ ಮತ್ತೆ ನಾನು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಹಂಚಿನ ಮೇಲೆ ಇದು ಅದೇ ರೀತಿಯೇ ಮೊದಲೇ ಯಾವ ಥರ ಮಾಡಿದ್ವಿ ನೋಡಿರಿ, ಅದೇ ರೀತಿಯ ದೋಸೆನ ಹೊಯ್ಕೋತಾ ಇದ್ದೀನಿ. ದೋಸೆ ಹೋಯ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ರಲ್ಲ, ಇದು ಕೂಡ ಕಲರ್ ಚೇಂಜ್ ಆಗಬೇಕು. ಮೇಲ್ಗಡೆ ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಳ್ಳೋಣ. ಅದಾದ ನಂತರ ಇದನ್ನು ಕೂಡ ಬೇಕಾದರೆ ಮುಚ್ಚಳನ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬಿಡ್ಬೋದು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು. ನಾನು ನಿಮಗೆ ಹಾಗೆ ತೋರಿಸ್ತಾ ಇರೋದ್ರಿಂದ ಏನು ಮುಚ್ಚಳ ಅದೇನು ಮುಚ್ಚಿಲ್ಲ. ಇವಾಗ ಮತ್ತೆ ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಯಾವ ಥರ ತೂತಾಗಿ ಬಂದೈತಿ ಅಂದರೆ ಕಣ್ ಬಿಟ್ಕೊಂಡು ಚೆನ್ನಾಗಿ ಬಂದೈತಿ. ಇವಾಗ ನೋಡ್ತಾ ಇದ್ರಲ್ಲ, ಜೇನು ಗೂಡು ಥರನೂ ಆಗಿದೆ, ಹಾಗೆಯೇ ಕ್ರಿಸ್ಪಿಯಾಗೂ ಕೂಡ ಆಗೈತಿ. ನಿಮಗೆ ತುಂಬ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ಇದು ಕೂಡ ಕೆಂಪಗೆ ಚೆನ್ನಾಗಿ ಬಂದೈತಿ ದೋಸೆ. ಇದು ಕೂಡ ನಾನು ತೆಗೆದು ತೋರಿಸ್ತೇನೆ ಎಷ್ಟೊಂದು ಚೆನ್ನಾಗಿ ಬಂದೈತೆ ಅಂಥೇಳಿ. ಇದಕ್ಕೆ ಕಾಂಬಿನೇಷನ್ ಕಾಯಿ ಚಟ್ನಿ ಹಾಗೆಯೇ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ. ತುಂಬಾ ಸೂಪರ್ ಆಗಿತ್ತು. ಆಲೂಗಡ್ಡೆ ಪಲ್ಯ ಬೇಕು ಅಂತಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ದೋಸೆನ ತೆಗೆದಿದ್ದಾಗಿತ್ತು. ಇದನ್ನು ಕೂಡ ತಾಟಿಗೆ ಎತ್ತಿ ಹಾಕ್ಕೋತಾ ಇದ್ದೀನಿ. ನಾನು ಅದನ್ನು ಸರ್ವ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿರಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.